ದ್ರಾಕ್ಷಾಯಿನಿಯು ತವರು ಮನೆಗೆ ಬಂದಿದ್ದಾಳೆ. ನಿಂತಪ್ಪ, ದ್ರಾಕ್ಷಾಯಿನಿ ತವರು ಮನೆಗೆ ಬಂದಿದ್ದಾಳೆ. ಯಾವ ದ್ರಾಕ್ಷಾಯಿಣಿಯಾದರೂ ಹೋಮಕುಂಡ ನೋಡುತ್ತಿದ್ದಾಳೆ. ವೇದಾಂತಿಗಳ ಕಂಡು ದಕ್ಷಪ್ರಮನ ಹುಡುಕುತ್ತಿದ್ದಾಳೆ. ದಕ್ಷಪ್ರಮನ ಕಂಡಾಕ್ಷಣವೇ ಅದು ಹಿತದಿಂದ ಕರ ಮುಗಿದುಬಿಟ್ಟು, ನನ್ನ ತಂದೆಯಾದ ದಕ್ಷಪ್ರಮನೆ ಯಾವ ಅಹಂಕಾರ ಹೋರಾಟಕ್ಕೆ ನಿಂತಿರಬೇಕು, ಪರಮೇಶ್ವರನೊಡನೆ ಹೋರಾಟಕ್ಕೆ ನಿಂತುಕೊಂಡು ಅನೇಕ ಮಂದಿ ಕೆಟ್ಟು ಹೋಗಿದ್ದಾರೆ. ದಯಮಾಡಿ ನೀವು ಪರಮಾತ್ಮನ ಪಾದವನ್ನು ಹಿಡಿದುಕೊಂಡು ನೀವು ನಾನು ಮಾಡಿದ್ದು ತಪ್ಪಾಯ್ತು ಎಂಬುದಾಗಿ ಕೇಳಿದಾಕ್ಷಣವೇ ಯಾವ ಪರಮಾತ್ಮನಾದರೂ ಹೇಳಿದ ವರವನ್ನು ಕೊಡುತ್ತಾನೆ, ಕ್ಷಮೆ ನೀಡುತ್ತಾನೆ ಎಂಬುದಾಗಿ ಹೇಳಿದಾಗ ದ್ರಾಕ್ಷಾಯಿಣಿಯೇ ಆ ಬೂದಿ ಬಳಕನಾದಂತಹ ಚಂದ್ರಶೇಖರನ ಬಳಿಗೆ ಬಂದು ನಾನು ಪ್ರಾಣ ಭಿಕ್ಷೆ ಬೇಡಬೇಕೇ? ಆಹಾ, ಅವನ ಪ್ರಾಣಕ್ಕೆ ಕಂಟಕ ಬಂದಿದೆ, ನಾನು ಬರುವುದಕ್ಕೆ ಸಾಧ್ಯವಿಲ್ಲ. ಆದರೆ ವರ್ತಿಸಲು ವಸ್ತ್ರವಿಲ್ಲದೆ ಉಳಿ ಚರ್ಮವನ್ನೇ ಧರಿಸಿದ್ದ, ಲೇಪಿಸಲು ಸುಗಂಧವಿಲ್ಲದೆ ಹೆಣಗಳನ್ನ ಭಸ್ಮವನ್ನೇ ಮಾಡಿ ಲೇಪಿಸಿದ್ದ, ಹಾಕಿಕೊಳ್ಳಲು ಆಭರಣವಿಲ್ಲದೆ ಸರ್ಪ ರುದ್ರಾಕ್ಷಿ ರುಂಡ ಮಾಳವನ್ನೇ ಹಾಕಿಕೊಂಡ. ಅಲ್ಲದೆ ಜಂಗಮನಿಗೆ ಅವನ ಪ್ರಾಣಕ್ಕೆ ದ್ರಾಕ್ಷಾಯಿಣಿ ಸೀದೆ ಹೋಗಿಬಿಟ್ಟು ಆ ಪತಿದೇವರಿಗೆ ಆ ಬೂದಿ ಬರ್ಕಳಿಗೆ ಹೋಗಿ ಹಿತ ನುಡಿಗಳು ಹೇಳು ಎಂಬುದಾಗಿ ಹೇಳಾಗ, ಹೇಳ ತಂದೆ ಯಾಕೆಂದರೆ ಪರಮಾತ್ಮನಾದರೂ ಅಹಂಕಾರದಿಂದ ನಾನು ಎಂದು ನಡೆದವರನ್ನ ಏನೆತ್ತಿ ನಡೆದಂತಹ ನಮ್ಮ ಪರಮಾತ್ಮ, ನಮ್ಮ ಪರಮೇಶ್ವರನ ಒಳಗೆ ಹೋರಾಟಕ್ಕೆ ನಿಂತುಕೊಂಡು ಅನೇಕ ಮಂದಿ ಕೆಟ್ಟು ಹೋಗಿದ್ದಾರೆ. ಬೇಡ ತಂದೆ ಎಂತೆಂಬುದಾಗಿ ಎಷ್ಟು ಈತನುಗಳು ಹೇಳಿದರು, ಯಾವ ದಕ್ಷಪ್ರಮನು ಕೇಳಲಿಲ್ಲ. ತಪ್ಪ ಯಾವ ದ್ರಾಕ್ಷಾಯಿಣಿ ಆದರೂ ಎಷ್ಟು ಹೇಳಿದರೂ ಕೇಳಲಿಲ್ಲ. ಯಾವ ದಕ್ಷಪ್ರಮನು ಹೇಳುತ್ತಿದ್ದಾನೆ, ಆ ಬೂದಿ ಬಡಕನಿಗೆ ಪ್ರಾಣ ಭಿಕ್ಷೆ ನಾನೇ ಕೊಡುವೆನು ಎಂತೆಂಬುದಾಗಿ ನುಡಿಯಲಾಗ ಯಾವ ದ್ರಾಕ್ಷಾಯಿಣಿ ಹೇಳುತ್ತಿದ್ದಾಳೆ, ಅರಸನ ಕಿರೀಟದಲ್ಲಿರುವಂತಹ ಮುತ್ತು ಎಂದು ಸಮುದ್ರ ಕಪ್ಪೆಯ ಚಿಪ್ಪಿನಲ್ಲಿ ಸೇರುವುದಿಲ್ಲ. ಬೇಡ ತಂದೆ, ಎಂತೊಬ್ಬ ಪರಮಾತ್ಮನೊಡನೆ ಹೋರಾಟಕ್ಕೆ ನಿಂತುಕೊಂಡು ಅನೇಕ ಮಂದಿ ಕೆಟ್ಟು ಹೋಗಿದ್ದಾರೆ. ಕೆಲವು ಪರಮಾತ್ಮ ನನ್ನ ಪತಿದೇವರಾದಂತಹ ಎಷ್ಟು ಈತ ನುಡಿಗಳು ಹೇಳಿದರೂ ನಾನು ಕೇಳಲಿಲ್ಲ. ಇಂತಪ್ಪ ತಂದೆಯಾದ ದಕ್ಷಪ್ರಮರು ಎಷ್ಟು ಹೇಳಿದರೂ ತಂದೆಯೂ ಕೇಳಲಿಲ್ಲ. ಇಂತಪ್ಪ ದ್ರಾಕ್ಷಾಯಿಣಿ ಆದರೂ ಅವಮಾನವನ್ನು ಸಹಿಸಲಾರದಂತಹ ಕೆಲವು ದೇವ ನನ್ನ ಪ್ರಾಣವನ್ನ ನೀನು ಸ್ವೀಕರಿಸಿಕೊ. ಏಕೆಂದರೆ ನನ್ನ ತಂದೆಯಾದ ದಕ್ಷಬ್ರಹ್ಮನು ಅಹಂಕಾರದಿಂದ ನಾನು ಎಂದು ನಗುತ್ತಿದ್ದಾನೆ. ಕಾರಣ ನನ್ನ ಪ್ರಾಣವನ್ನ ನೀನು ಸ್ವೀಕರಿಸು ಎಂತೆಂಬುದಾಗಿ ನನ್ನ ಕಟ್ಟಿದ ಚುಂಚು ಮಂಡಿಯನ್ನ ಬಿಟ್ಟು ಪರಮಾತ್ಮ ನೆನೆಸಿಕೊಂಡು ಹರ 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 ಮಹಾದೇವ ಎಂದು ಪರಮಾತ್ಮ ನೆನೆಸಿಕೊಂಡು ಪ್ರಾಣವನ್ನ
ಧನ್ಯವಾದಗಳು.